ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ನಾಳೆ ನಡೆಯಲಿದೆ. ಅಂದರೆ ಏಪ್ರಿಲ್ 19ನೇ ತಾರೀಕು. ಕರ್ನಾಟಕದಲ್ಲಿ ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಲೆ ಇಲ್ಲ. ಕರ್ನಾಟಕದಲ್ಲಿ ಈ ಬಾರಿ ಬಿಜೆಪಿ ಮತ್ತು JDSನ ಮೈತ್ರಿಕೂಟ ವರ್ಕೌಟ್ ಆಗಿಲ್ಲ. ಕರ್ನಾಟಕದಲ್ಲಿ ಈ ಬಾರಿ ಬಿಜೆಪಿ ಮತ್ತು JDSನ ಮೈತ್ರಿಕೂಟವನ್ನು ರಾಜ್ಯದ ಜನತೆ ಒಪ್ಪಿಕೊಂಡಿಲ್ಲ. ಕರ್ನಾಟಕದಲ್ಲಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ಬಿಜೆಪಿಯನ್ನು ಜನ ಹೀನಾಯವಾಗಿ ಸೋಲಿಸಿದ್ರು, ಅದೇ ರೀತಿಯಾದಂತಹ ಹೀನಾಯ ಸೋಲನ್ನು ಕರ್ನಾಟಕದ ಜನತೆ ಈ ಬಾರಿ ಬಿಜೆಪಿ ಮತ್ತು JDSನ ಜಂಟಿ ಮೈತ್ರಿಕೂಟಕ್ಕೆ ಕೊಡಲಿದ್ದಾರೆ. ಪ್ರಮುಖ ಚುನಾವಣಾ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ಮಾಡಿರುವಂತಹ ಸಮೀಕ್ಷೆಯ ಪ್ರಮುಖ ಮಾಹಿತಿಗಳು ಬಹಿರಂಗ ಆಗಿವೆ. ಅವರು ಅದನ್ನು ಹಂಚಿಕೊಂಡಿದ್ದಾರೆ. ಆ ರಾಜ್ಯದಲ್ಲಿ ಒಟ್ಟು 67,242 ಮಂದಿಯನ್ನ ಗುರುರಾಜ್ ಅಂಜನ್ ಅವರ ತಂಡ ಮಾತಾಡಿಸಿದೆ, ಸರ್ವೆಯನ್ನು ಮಾಡಿದೆ. ಜೊತೆಗೆ 28 ಲೋಕಸಭಾ ಕ್ಷೇತ್ರಗಳ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸ್ಯಾಂಪಲ್ಗಳನ್ನು ಸಂಗ್ರಹಿಸಲಾಗಿದೆ. ಈ ಸ್ಯಾಂಪಲ್ಗಳ ಈ ಮಾದರಿಗಳ ಆಧಾರದ ಮೇಲೆ 67,242 ಸ್ಯಾಂಪಲ್ಗಳ ಆಧಾರದಲ್ಲಿ ಗುರುರಾಜ್ ಅಂಜನ್ ಅವರು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಚುನಾವಣಾ ಅಂದಾಜನ್ನು ಬಿಡುಗಡೆ ಮಾಡಿದ್ದಾರೆ. ಇವರ ಚುನಾವಣಾ ಅಂದಾಜಿನ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು 16ರಿಂದ 22 ಸೀಟುಗಳನ್ನು ಗೆಲ್ಲಲಿದೆ. ಗುರುರಾಜ್ ಅಂಜನ್ ಅವರ ತಂಡ ನಡೆಸಿರುವಂತಹ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು 16ರಿಂದ 22 ಸೀಟುಗಳನ್ನು ಗೆಲ್ಲಲಿದೆ. ಬಿಜೆಪಿ ಮತ್ತು JDSನ ಮೈತ್ರಿಕೂಟ ಕೇವಲ 6ರಿಂದ 9 ಕ್ಷೇತ್ರಗಳನ್ನು ಗೆಲ್ಲಲಿದೆ. ಕೇವಲ 6ರಿಂದ 9 ಕ್ಷೇತ್ರಗಳು ಬಿಜೆಪಿ ಮತ್ತು JDS ಇಬ್ಬರೂ ಸೇರ್ಕೊಂಡು. ಕರ್ನಾಟಕದಲ್ಲಿ ಕಾಂಗ್ರೆಸ್ 20ರ ಗಡಿಯನ್ನು ದಾಟಬಹುದು, ಒಟ್ಟು 28 ಕ್ಷೇತ್ರಗಳಲ್ಲಿ ಎನ್ನುವಂತಹ ಅಂಕಿಅಂಶವನ್ನ ಮೊದಲ ಬಾರಿಗೆ ಕೊಡ್ತಾ ಇರುವಂತವರು ಗುರುರಾಜ್ ಅಂಜನ್. ಸೊ ಇದು ವೆರಿ ಇಂಪಾರ್ಟೆಂಟ್ ಡಾಟಾ. ಯಾಕೆ ಈ ಅಂಕಿಅಂಶಗಳನ್ನು ನಂಬಬೇಕು ಅಂತೇಳಿ ಸಹಜವಾಗಿ ಪ್ರಶ್ನೆ ಕೇಳಬಹುದು. ಈಗ ಸಿ ವೋಟರ್ ಇದೆ, ಟುಡೇ ಚಾಣಕ್ಯ ಇದೆ, ETG ಎನ್ನುವಂತಹ ಸರ್ವೆ ಸಂಸ್ಥೆಗಳಿದ್ದಾವೆ. ಹೀಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಸರ್ವೆ ಸಂಸ್ಥೆಗಳ ಎದುರುಗಡೆ ಯಾಕೆ ಈ ಇಂಡಿಪೆಂಡೆಂಟ್ ಪೋಲ್ಸ್ಟರ್ಗಳನ್ನು ನಾವು ಚುನಾವಣಾ ವಿಶ್ಲೇಷಕರನ್ನ ಯಾಕೆ ನಂಬಬೇಕು ಎನ್ನುವಂತಹ ಪ್ರಶ್ನೆಯನ್ನು ಸಹಜವಾಗಿ ಕೇಳಬಹುದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಸಿ ವೋಟರ್ ಒಳಗೊಂಡಂತೆ ಕೆಲವು ಪ್ರಮುಖ ಅಂತ ಹೇಳಿದ್ರೆ ಕಾರ್ಪೊರೇಟ್ ಲೆವೆಲ್ನ ಚುನಾವಣಾ ಸಮೀಕ್ಷಾ ಸಂಸ್ಥೆಗಳು ಕೂಡ ಹಂಗೆ ಅಸೆಂಬ್ಲಿ ಆಗುತ್ತೆ, ಬಿಜೆಪಿ JDS ಮೈತ್ರಿಕೂಟ ಮಾಡಿಕೊಳ್ಳುವಂತಹ ಸನ್ನಿವೇಶ ಏರ್ಪಡಬಹುದು, ಕಾಂಗ್ರೆಸ್ಸಿಗೆ ಮೆಜಾರಿಟಿ ಬರಲ್ಲ ಎನ್ನುವಂತಹ ಅಂದಾಜನ್ನು ಕೊಟ್ಟಿದ್ವು. ಆ ಅಂದಾಜುಗಳ ನಡುವೆ ಗುರುರಾಜ್ ಅಂಜನ್ ಅವರಂತಹ ಪ್ರಮುಖ ಕೆಲವು ಇಂಡಿಪೆಂಡೆಂಟ್ ಚುನಾವಣಾ ವಿಶ್ಲೇಷಕರು ಅವರದ್ದೇ ನಂಬರನ್ನು ಕೊಟ್ಟಿದ್ರು. ಇವರು ಕೊಟ್ಟಂತಹ ಗುರುರಾಜ್ ಅಂಜನ್ ಅವರಂತಹ ಪ್ರಮುಖ ಇಂಡಿಪೆಂಡೆಂಟ್ ಚುನಾವಣಾ ವಿಶ್ಲೇಷಕರು ಕೊಟ್ಟಂತಹ ನಂಬರ್ಗಳು ನಿಜ ಆಗಿದ್ವು. ಹೀಗಾಗಿಯೇ ಹೇಳಿದ್ದು ಸಿ ವೋಟರ್ ಅಥವಾ ETG ಈ ಸಮೀಕ್ಷಾ ಸಂಸ್ಥೆಗಳು ಕೊಟ್ಟಿದ್ದೇ ಸರ್ವಶ್ರೇಷ್ಠ ಅಂತೇಳಿ ಭಾವಿಸಬೇಕಾದಂಥ ಅಗತ್ಯ ಇಲ್ಲ. ಆಮೇಲೆ ಇನ್ನೊಂದು ಅಂಶವನ್ನು ಇಲ್ಲಿ ಗಮನಿಸಬೇಕು. ಸ್ಯಾಂಪಲ್ ಸರ್ವೆಗಳನ್ನು ಕಲೆಕ್ಟ್ ಮಾಡುವ ವಿಚಾರದಲ್ಲೂ ಕೂಡ ಕಂಪ್ಯಾರಿಟಿವ್ಲಿ ಉಳಿದ ಸಮೀಕ್ಷಾ ಸಂಸ್ಥೆಗಳಿಗೆ ಹೋಲಿಸಿದ್ರೆ ಗುರುರಾಜ್ ಅಂಜನ್ ಅವರು ಏನು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಅದರ ಪ್ರಮಾಣ ದೊಡ್ಡದಿದೆ. ವಿಚ್ ಈಸ್ ಆಲ್ಸೋ ವೆರಿ ಕ್ರೂಷಲ್. ಒಂದು ಕನ್ಕ್ಲೂಸಿವ್ ಪಾಯಿಂಟ್ಗೆ ಬರಲಿಕ್ಕೆ, ಒಂದು ಅಥೆಂಟಿಕ್ ಹೌದು ಹೀಗೆ ನಂಬರ್ ಬರಬಹುದು ಅಂತ ಹೇಳಲಿಕ್ಕೆ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಪ್ರಮುಖ ಸಮೀಕ್ಷೆ ಈ ದಿನದವರ ಸಮೀಕ್ಷೆ. ಈ ದಿನ ಕೂಡ ಕರ್ನಾಟಕದಲ್ಲಿ ಈ ದಿನದ ಒಂದು ಅಂಕಿಅಂಶ ವೆರಿ ಇಂಪಾರ್ಟೆಂಟ್ ಹೇಳಬೇಕಿಲ್ಲಿ. ವೆರಿ ಬಿಗಿನಿಂಗ್ ಆಫ್ ದಿ ಅವರು ನಂಬರ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳುವುದಕ್ಕಿಂತಲೂ ಮುಂಚೆ ಒಂದು ನಂಬರನ್ನು ಹೇಳಬೇಕು. ಕರ್ನಾಟಕದಲ್ಲಿ ಯಾರು ಜನಪ್ರಿಯ ನಾಯಕ? ಕರ್ನಾಟಕದಲ್ಲಿ ಯಾರು ಜನಪ್ರಿಯ ನಾಯಕ? ವಿಶ್ವನಾಯಕ, ವಿಶ್ವಗುರು, ಉಕ್ರೇನ್ ರಷ್ಯಾ ಯುದ್ಧವನ್ನು ತಡೆದಂತಹ ನರೇಂದ್ರ ಮೋದಿ ಅವರು ಜನಪ್ರಿಯ ನಾಯಕರು, ಅಥವಾ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಜನಸಾಮಾನ್ಯರ ಮನ ಗೆದ್ದಿರುವಂತಹ ಅಹಿಂದ ನಾಯಕ ಸಿದ್ದರಾಮಯ್ಯ ಜನಪ್ರಿಯರು? ಈ ದಿನ ನಡೆಸಿರುವಂತಹ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ
ನರೇಂದ್ರ ಮೋದಿ ಅವರಿಗಿಂತ ಸಿದ್ದರಾಮಯ್ಯ ಅವರೇ ಜನಪ್ರಿಯ. ಈ ದಿನ ತನ್ನ ಸಮೀಕ್ಷೆಯಲ್ಲಿ ಹೇಳಿದೆ, ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಎಷ್ಟಿದೆ ಅಂತ ಹೇಳಿದ್ರೆ 40.81%, 40.81%. ಆದರೆ ಸಿದ್ದರಾಮಯ್ಯನವರ ಜನಪ್ರಿಯತೆ 42.27% ಅಂತೇಳಿ ಹೇಳಿದೆ. ವೆರಿ ಇಂಪಾರ್ಟೆಂಟ್. ನರೇಂದ್ರ ಮೋದಿ ಅವರಿಗಿಂತ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಜನಪ್ರಿಯ. ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಬ್ಬ ಮಾಸ್ ಲೀಡರು ಇನ್ನೊಬ್ಬ ಮಾಸ್ ಲೀಡರ್ಗಿಂತ ಜನಪ್ರಿಯ ಆದಂತಹ ಸಂದರ್ಭದಲ್ಲಿ ಆ ಮಾಸ್ ಲೀಡರು ತನ್ನ ಹೆಸರಲ್ಲಿ ಇನ್ನಷ್ಟು ವೋಟುಗಳನ್ನು ಸೆಳೆದುಕೊಳ್ಳುವಂತಹ ಸಾಮರ್ಥ್ಯವನ್ನು, ಪ್ರಭಾವವನ್ನು ಹೊಂದಿದ್ದಾನೆ ಅಂತೇಳಿ ಅರ್ಥ. ಸೊ ಮೋದಿ ಅವರಿಗಿಂತ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಜನಪ್ರಿಯ ಅಂತ ಆದರೆ, ಈ ರಾಜ್ಯದಲ್ಲಿ ಜನ ಮೋದಿಯವರ ನಾಯಕತ್ವಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ಒಪ್ಪಿಕೊಂಡಿದ್ದಾರೆ ಅಂತ ಹೇಳಾಯಿತು. ಸೊ ವೋಟ್ ಶೇರ್ಗೆ ಬಂದರೆ, ಈ ದಿನದವರು ಕಾಂಗ್ರೆಸ್ಗೆ 46.41% ವೋಟ್ ಶೇರನ್ನು ಕೊಟ್ಟಿದ್ದಾರೆ. ಬಿಜೆಪಿ ಮತ್ತು JDSನ ಜಂಟಿ ಮೈತ್ರಿಕೂಟಕ್ಕೆ 44.27% ವೋಟ್ ಶೇರನ್ನು ಕೊಟ್ಟಿದ್ದಾರೆ. ಇನ್ನೂ ನಾವು ಏನು ನಿರ್ಧಾರ ಮಾಡಲಿಲ್ಲ, ಯಾವ ಪಕ್ಷಕ್ಕೆ ವೋಟ್ ಹಾಕೋದು ಅಂತೇಳಿ ನಾವು ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಹೇಳಿದಂಥವರ ಸಂಖ್ಯೆ 7.42. ಅದರ್ ಪಾರ್ಟೀಸ್ ಜಸ್ಟ್ 0.85. ನೋಟಾ 1.05. ಈ ನೋಟಾ ವಿಚಾರಕ್ಕೆ ಬರೋದಾದ್ರೆ, ಈಗ ದಕ್ಷಿಣ ಕನ್ನಡದಲ್ಲಿ ಒಂದು ಕ್ಯಾಂಪೇನ್ ಆಗ್ತಾ ಇದೆ ಬಿಜೆಪಿಯ ವಿರುದ್ಧವೇ. ಬಿಜೆಪಿ ಅವರೇ ಮಾಡ್ತಿರುವಂಥ ಕ್ಯಾಂಪೇನು, ಈ ಸಲ ನೋಟಕ್ಕೆ ಹಾಕಿ ಬಿಡೋಣ ವೋಟು ಅಂತೇಳಿ. ಸೊ ನಷ್ಟ ಆಗುವಂಥದ್ದು ಅಬ್ಸಲ್ಯೂಟ್ಲಿ ಇಟ್ಸ್ ಫಾರ್ ಬಿಜೆಪಿ. ಇಲ್ಲಿ ನೋಡಿ, ಕಾಂಗ್ರೆಸ್ಸು ಬಿಜೆಪಿ ಮತ್ತು JDS ಅಲಯನ್ಸ್ ಹಂಗೆ ನೋಡಕ್ ಹೋದ್ರೆ ಕಳೆದ 2019 ಚುನಾವಣೆಯಲ್ಲಿ ಬಿಜೆಪಿಯ ವೋಟ್ ಶೇರ್ 50ರ ಗಡಿಯನ್ನು ದಾಟಿತ್ತು. ಈಗ JDSನ ಜೊತೆ ಮೈತ್ರಿ ಮಾಡಿಕೊಂಡಾಗಿಯೂ ಕೂಡ ಬಿಜೆಪಿ ಮತ್ತು JDSನ ಜಂಟಿ ವೋಟ್ ಶೇರ್ ಏನಿದೆ ಅದು 44% ಬಂದು ನಿಂತಿದೆ, 44.27. ಕಾಂಗ್ರೆಸ್ಸು 46.41. ಸೊ ಕಾಂಗ್ರೆಸ್ನ ಕಡೆಗೆ ರಾಜ್ಯದಲ್ಲಿ ವೇವಿದೆ. ನಾಟ್ ಎಟ್ ಡಿಸೈಡೆಡ್. ಸೊ ಇದರ ಆಧಾರದಲ್ಲಿ ಒಂದು ನಂಬರನ್ನು ಕೊಟ್ಟಿದ್ದಾರೆ ಈ ದಿನದವರು. ಕಾಂಗ್ರೆಸ್ಸು 13ರಿಂದ 18 ಸೀಟುಗಳನ್ನು ಗೆಲ್ಲಬಹುದು ಕರ್ನಾಟಕದಲ್ಲಿ ಅಂತೇಳಿ. ಬಿಜೆಪಿ ಮತ್ತು JDSನ ಅಲಯನ್ಸು 10ರಿಂದ 13 ಸೀಟುಗಳನ್ನು ಗೆಲ್ಲಬಹುದು. ಇಲ್ಲಿ ಒಂದು ಆ ಸರ್ವೆಯಲ್ಲಿ ಇನ್ನೊಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ದಿ ಎಲೆಕ್ಷನ್ ರಿಸಲ್ಟ್ಸ್ ಆರ್ ಸ್ಟಿಲ್ ನಾಟ್ ಡಿಸೈಡೆಡ್ ಯೆಟ್. If the present trend continues, there is possibility that Congress party might get more seats. ಅಂದರೆ ಇದೇ ಟ್ರೆಂಡ್ ಒಂದು ವೇಳೆ ಕಂಟಿನ್ಯೂ ಆದರೆ ಕರ್ನಾಟಕದಲ್ಲಿ, ಆಗ ಕಾಂಗ್ರೆಸ್ನ ಸೀಟುಗಳ ಸಂಖ್ಯೆ ಇನ್ನೂ ಹೆಚ್ಚಳ ಆಗಬಹುದು. ಅಂದರೆ 13-18 ಅಂತೇಳಿ ಏನು ಮಾರ್ಜಿನ್ ಅನ್ನು ಕೊಟ್ಟಿದ್ದಾರೆ, ಆ ಮಾರ್ಜಿನ್ನು ಇನ್ನೂ ಜಾಸ್ತಿ ಆಗಬಹುದು. ಸೊ ಕಾಂಗ್ರೆಸ್ನ ಮಾರ್ಜಿನ್ ಸೀಟುಗಳ ಲೆಕ್ಕಾಚಾರದಲ್ಲಿ ಜಾಸ್ತಿ ಆಗಬಹುದು ಅಂತ ಆದರೆ, ಆಟೋಮೆಟಿಕಲ್ಲಿ ಬಿಜೆಪಿ ಮತ್ತು JDSನ ಸೀಟುಗಳು ಕಮ್ಮಿ ಆಗುತ್ತೆ ಮಾರ್ಜಿನ್ನು. ಅಂದರೆ ದೇ ವಿಲ್ ಸ್ಲಿಪ್ ಇನ್ ಟು ಸಿಂಗಲ್ ಡಿಜಿಟ್ ಇನ್ ಕರ್ನಾಟಕ ಅಂತ ಅರ್ಥ. ಸೊ ಈ ಎರಡು ಪ್ರಮುಖ ಚುನಾವಣೆ ಈ ದಿನ ಕೂಡ ಅಷ್ಟೇ 2023ರ ವಿಧಾನಸಭಾ ಚುನಾವಣೆಯಲ್ಲಿ 135ರಷ್ಟು ಸೀಟುಗಳನ್ನು ಗೆಲ್ಲಬಹುದು ಅಂತೇಳಿ ಅಂದಾಜನ್ನು ಮಾಡಿತ್ತು ಕಾಂಗ್ರೆಸ್ನ ಅಲೆ ಇದೆ ರಾಜ್ಯದಲ್ಲಿ ಅಂತೇಳಿ. ಸೊ ದಟ್ ಪ್ರೆಡಿಕ್ಷನ್ ಕೇಮ್ ಟ್ರೂ. ಏನು ಅಂದಾಜೇನಿತ್ತು, ಆ ಸಮೀಕ್ಷೆ ಏನಿತ್ತು ಅದು ನಿಜ ಆಗಿದೆ. ಸೊ ಗುರುರಾಜ್ ಅಂಜನ್ ಸಮೀಕ್ಷೆ, ಸೊ ಗುರುರಾಜ್ ಅಂಜನ್ ಅವರ ಸಮೀಕ್ಷೆ ಮತ್ತು ಈ ದಿನದ ಸಮೀಕ್ಷೆಗೆ ಹೋಲಿಕೆ ಮಾಡಿದ್ರೆ ತುಂಬ ಸಾಮ್ಯತೆಗಳಿದ್ದಾವೆ. ಈ ದಿನದವರು ಕೂಡ ಹೇಳ್ತಾ ಇರುವಂಥದ್ದೇನು, ಈ ಟ್ರೆಂಡ್ ಕಂಟಿನ್ಯೂ ಆದರೆ ಕಾಂಗ್ರೆಸ್ನ ಮಾರ್ಜಿನ್ ಜಾಸ್ತಿ ಆಗ್ಬೋದು ಅಂತೇಳಿ. ಗುರುರಾಜ್ ಅಂಜನ್ ಅವರು 16ರಿಂದ 22 ಸೀಟುಗಳನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ. ಸೊ ಕಾಂಗ್ರೆಸ್ ವಿಲ್ ಕ್ರಾಸ್ 20 ಸೀಟ್ಸನ್ನು ಕ್ರಾಸ್ ಮಾಡೋದು. ಸೊ ಬಿಗ್ ಲಾಸ್ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDSನ ಅಲಯನ್ಸ್ಗೆ. ಅಲಯನ್ಸ್ ವರ್ಕೌಟ್ ಆಗಿಲ್ಲ, ದಟ್ ಈಸ್ ಟ್ರೂ. ನಾವು ಓಡಾಡಿದ ಪ್ರಕಾರ ಕೂಡ ಅಲಯನ್ಸ್ ವರ್ಕೌಟ್ ಆಗಿಲ್ಲ. ಅಲಯನ್ಸು JDSನ ಮೈತ್ರಿ ಬಿಜೆಪಿಯ ಅದೃಷ್ಟ ಏನಿತ್ತು ಅದನ್ನು ಹಾಳು ಮಾಡಿದೆ. ಬಿಜೆಪಿ ಇಂಡಿಪೆಂಡೆಂಟ್ ಆಗಿ ಹೋಗ್ಬೇಕಿತ್ತು, ಒಂದು ವೇಳೆ ಕಾಂಗ್ರೆಸ್ಸನ್ನು ಸೋಲಿಸಬೇಕು ಅಂತಿದ್ದರೆ. JDS ಕೂಡ ಇಂಡಿಪೆಂಡೆಂಟ್ ಆಗಿ ಹೋಗ್ಬೇಕಿತ್ತು, ಕಾಂಗ್ರೆಸ್ಸನ್ನು ಸೋಲಿಸಬೇಕು ಎನ್ನುವಂಥ ಲೆಕ್ಕಾಚಾರ ಇದ್ದಿದ್ದರೆ. ಬಟ್ ಇವರಿಬ್ಬರು ಮಾಡಿಕೊಂಡಂತಹ ಮೈತ್ರಿ ಒಂದು ಹೊಸ ಮತದಾರರಲ್ಲಿ ಒಂದು ಹೊಸ ಆಲೋಚನೆಯನ್ನು ಸೃಷ್ಟಿ ಮಾಡಿದೆ. ಬಹುಶಃ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕ್ಷಣದ ರಾಜಕೀಯ ಉಲ್ಟಾ ಪಲ್ಟಾಗಳನ್ನು ನೋಡಿ ರಾಜ್ಯದ ಜನತೆ ಬೇಸತ್ತಂಗೆ ಕಾಣಿಸ್ತಾ ಇದೆ. 2019ರಲ್ಲಿ ದೇವೇಗೌಡರ ಮೊಮ್ಮಗ ಮತ್ತು ಸ್ವತಃ ದೇವೇಗೌಡರು ಸೋಲಿಕ್ಕೆ ಕಾರಣನೇ ಅದು. ಬಿಕಾಸ್ ಆಫ್ ಟೂ ಮಚ್ ಫ್ಯಾಮಿಲಿ ಪಾಲಿಟಿಕ್ಸ್. ಅತಿಯಾದಂತಹ ರಾಜಕೀಯ ಲಾಲಾಸೆಗಳು
ಜೆ ಡಿ ಎಸ್ಗೆ ಡ್ಯಾಮೇಜ್ ಮಾಡ್ತಾ ಇದೆ. ಬಿ ಜೆ ಪಿಯ ಜೊತೆಗಿನ ಜೆ ಡಿ ಎಸ್ನ ಮೈತ್ರಿ ಕೂಡ ಅದನ್ನೇ ಹಿಂಟು ಮಾಡ್ತಾ ಇರುವಂಥದ್ದು. ಸೊ ದಿಸ್ ಈಸ್ ದ ವೆರಿ ಕ್ರೂಷಿಯಲ್ ಡಾಟಾ, ಗುರುರಾಜ್ ಅಂಜನ್ ಮತ್ತು ಈ ದಿನ ಕೊಟ್ಟಿರುವಂತಹ ಡಾಟಾ. ಬೇರೆ ಸಮೀಕ್ಷೆಗಳಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸೇ ದೊಡ್ಡ ಸೀಟುಗಳನ್ನು ಗೆಲ್ಲುತ್ತೆ ಅಂತೇಳಿ ಹೇಳಲಾಗ್ತಿದೆ. ಬಟ್ ಆ ಸಮೀಕ್ಷೆಗಳನ್ನು ಎಷ್ಟರ ಮಟ್ಟಿಗೆ ನಂಬಬಹುದು ಎನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ನಾವು ವಿಡಿಯೋವನ್ನು ಕನ್ಕ್ಲೂಡ್ ಮಾಡಬೇಕಾಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಯಾರು ಕರ್ನಾಟಕದಲ್ಲಿ ಈ ಬಾರಿ ಮತ್ತೆ ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸ್ ಸ್ವೀಪ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೋ ಯಾವ ಸಮೀಕ್ಷಾ ಸಂಸ್ಥೆಗಳು, ವಿಧಾನಸಭಾ ಚುನಾವಣೆಯಲ್ಲಿ ಆ ಸಮೀಕ್ಷಾ ಸಂಸ್ಥೆಗಳು ಕೊಟ್ಟಂತಹ ನಂಬರೇ ಸುಳ್ಳಾಗಿತ್ತು. ಏನು ಕರ್ನಾಟಕದಲ್ಲಿ ಜನ ಬದಲಾವಣೆಯನ್ನೇ ಬಯಸಿಲ್ಲ ಅನ್ನುವಷ್ಟರ ಮಟ್ಟಿಗೆ ಸಿ ವೋಟರ್ ಒಳಗೊಂಡಂತೆ ಸಿ ವೋಟರ್ ಸೇರಿ ಕರ್ನಾಟಕದಲ್ಲಿ ಮತ್ತೆ ಸಮ್ಮಿಶ್ರ ಸರ್ಕಾರ ಬರುತ್ತೆ ಅನ್ನುವ ಲೆವೆಲಿಗೆ ನಂಬರನ್ನು ಕೊಟ್ಟಿದ್ವು ಸಿ ವೋಟರ್. ಸೊ ವೆರಿ ಇಂಪಾರ್ಟೆಂಟ್ ಲೆಕ್ಕಾಚಾರ ಗುರುರಾಜ್ ಅಂಜನ್ ಮತ್ತು ಈ ದಿನ ಸಮೀಕ್ಷೆ.